ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಕಾರ್ ಇಂಟೀರಿಯರ್ ಟಾಟಾ ನೆಕ್ಸಾನ್ ಅಂತಲ್ಲ, ಯಾವುದೇ ಕಾರು ನೀವು ಇಂಟೀರಿಯರ್ ಕ್ಲೀನಿಂಗ್ ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅಂದರೆ ತುಂಬ ಶೋರೂಮಲ್ಲೇ ಯಾವತ್ತೂ ನಾವು ಅಥವಾ ಸರ್ವಿಸ್ ಸೆಂಟ್ರಲ್ಲೇ ಡಿಪೆಂಡ್ ಆಗೋಕ್ಕಿಂತ ನೀವು ಫ್ರೀ ಸರ್ವಿಸು ಅಥವಾ ಗಾಡಿ ಏನಾದರೂ ಹೊಸ್ತಂಗಿದ್ರೆ ನೀವು ಯಾವ ಥರ ಸಿಂಪಲ್ಲಾಗಿ ನಿಮ್ಮ ಇಂಟೀರಿಯರ್ನ ಕ್ಲೀನ್ ಮಾಡ್ಕೊಬೋದು ಅಂತ ಈ ವಿಡಿಯೋಲಿ ಕವರ್ ಮಾಡ್ತೀನಿ. ತುಂಬ ಹೈ ಲೆವೆಲೆಲ್ಲ ಅಲ್ಲ ಗೈಸ್, ಬಟ್ ಆ್ಯಸ್ ಎ ಬೇಸಿಕ್ ಹ್ಯೂಮನ್ ಬೀನು ಏನೇನು ನೀವು ಡ್ರೈವರ್ ಆಗಿ ಏನೇನು ಕನ್ಸಿಡರ್ ಮಾಡಬೇಕು ಅದನ್ನು ಈ ವಿಡಿಯೋಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಾನು ಆಕ್ಸಿರೀಸ್ ವಿಡಿಯೋ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಚೆಕ್ಔಟ್ ಮಾಡಿ. ಅದರಲ್ಲಿ ಕೆಲವೊಂದು ನಾನು ಮಿಸ್ ಮಾಡಿದ್ದೆ, ಅದನ್ನು ಈ ವಿಡಿಯೋಲಿ ಕವರ್ ಮಾಡ್ತೀನಿ. ಫ್ಲೋರ್ ಮ್ಯಾಟ್ ಬಗ್ಗೆ, ಆಮೇಲೆ ಏನಕ್ಕೆ ಇದನ್ನು ಹಾಕ್ಸ್ಕೊಬೇಕು ಅಂತೆಲ್ಲ ನಾನು ಹೇಳ್ತೀನಿ. ಸೊ ಈಗ ನೀವು ನೋಡ್ಬೋದು ನನ್ನ ಇಂಟೀರಿಯರ್ ಕತೆ ನೋಡಿ ಹೆಂಗಿದೆ. ಫುಲ್ ಆ್ಯಕ್ಚುಲಿ ಮಣ್ಣಾಗಿದೆ. ಸೊ ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ ಜಾಸ್ತಿ ಏನು ಆಕ್ಸಿರೀಸ್ ಇಲ್ಲದೆ, ಏನಕ್ಕೆಂದರೆ ಫ್ರೀ ಸರ್ವಿಸ್ ಇದ್ದಾಗ ಕಂಪ್ನಿದೇ ನಿಮಗೆ ಸರ್ವಿಸಿಂಗ್ ಇದ್ದಾಗ ಜಾಸ್ತಿ ಆಕ್ಸಿರೀಸ್ ಮೇಲೆ ಅಂದರೆ ಕ್ಲೀನಿಂಗ್ ಆಕ್ಸಿರೀಸ್ ಮೇಲೆ ಸ್ಪೆಂಡ್ ಮಾಡೋಕ್ಕಿಂತ ಆದಷ್ಟು ಇರೋ ಆಕ್ಸಿರೀಸಲ್ಲೇ ಅಂದರೆ ಐಟಮ್ಗಳೆಲ್ಲ ನಿಮ್ಮ ಮನೆಯಲ್ಲೇ ಇರುವಂಥ ಐಟಮ್ಗಳಲ್ಲಿ ಆದಷ್ಟು ನಿಮ್ಮ ಇಂಟೀರಿಯರ್ನ ಕ್ಲೀನಾಗಿ ಇಟ್ಕೊಬೋದು. ನಾನು ಎಕ್ಸ್ಟೀರಿಯರ್ನ ಹೆಂಗೆ ಕ್ಲೀನಾಗಿ ಇಟ್ಕೊಬೇಕು ಅಂತಲೂ ವೀಡಿಯೋ ಮಾಡಿದ್ದೀನಿ, ಯಾವ ಪಾಲಿಶ್ ನಾನು ಯೂಸ್ ಮಾಡ್ತೀನಿ ಅಂತ. ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬಿಡ್ತೀನಿ, ದಯವಿಟ್ಟು ಅದನ್ನು ನೋಡಿ ಗೈಸ್. ಯಾರ್ಯಾರು ನೆಕ್ಸಾನ್ ಓನರ್ಸ್ ಇದ್ದೀರಾ ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ, ಒಳ್ಳೆ ಪಾಲಿಶ್ ಅದು. ಸೊ ಕಮಿಂಗ್ ಟು ಇಂಟೀರಿಯರ್, ನನ್ನ ಹತ್ರ ಏನೇನು ಯೂಸ್ ಮಾಡ್ತೀನಿ ಅಂದರೆ ಒಂದು ಮೈಕ್ರೋಫೈಬರ್ ಕ್ಲೋತು. ಸೊ ಮ್ಯಾಂಡೇಟ್ರಿ ಮೈಕ್ರೋಫೈಬರ್ ಕ್ಲೋತ್ ಇರಲೇಬೇಕು. ಆಮೇಲೆ ಇದೊಂದು ಸ್ಪೆಷಲ್ ಟೈಪ್ ಆಫ್ ಕ್ಲೋತ್ ಅಂತ ಹೇಳ್ಬೋದು. ಇದು ಹೆಂಗೆ ಅಂದರೆ ನೀವು ನೀರೇನಾದರೂ ಹಾಕಿದ್ರೆ, ಈಗ ಫಾರ್ ಎನ್ ಎಕ್ಸಾಂಪಲ್ ನಾನೀಗ ನೀರು ಹೊಡೆದ್ರೆ ಹಿಂಗೆ ಇದು ಅಬ್ಸರ್ವ್ ಮಾಡಿಬಿಡುತ್ತೆ, ಓಕೆನಾ. ಅಬ್ಸರ್ವ್ ಮಾಡಿ ನೀವು ಇದನ್ನು ಹಿಂಡಿದ್ರೆ ಡೋಂಟ್ ನೋ ನೀವು ನೋಡ್ಬೋದಾ, ಓಕೆ ಎಸ್ ಕಾಣಿಸ್ತಿದೆ. ಸೊ ಇದನ್ನು ನೀವು ಹಿಂಡ್ಬಿಟ್ಟು ಮತ್ತೆ ಯೂಸ್ ಮಾಡ್ಕೊಬೋದು. ಸೊ ಆ ಥರ ಒಂಥರ ಡಿಫ್ರೆಂಟ್ ಮೆಟೀರಿಯಲ್ ಇದು. ಕಿಚನಲ್ಲೆಲ್ಲ ಯೂಸ್ ಮಾಡ್ತಾರೆ, ನೀರೇನೋ ಚೆಲ್ಲಿದ್ರೆ ಇದನ್ನು ಅವಾಗವಾಗ ಬೇರೆ ಕ್ಲೋತ್ನ ಯೂಸ್ ಮಾಡೋಕ್ಕಿಂತ ಇದನ್ನು ಹಿಂಡ್ಬಿಟ್ಟು ಮತ್ತೆ ಈ ಕ್ಲೋತ್ನ ಯೂಸ್ ಮಾಡ್ಬೋದು. ಸೊ ಅದು ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈ ಥರ ಒಂದು ಸಲ ನಾವು ಹಿಂಡಿದ್ರೆ ಇದರಲ್ಲಿ ಬಟ್ಟೆಲ್ಲೇನೋ ನೀವು ವೈಪ್ ಮಾಡಿಬಿಟ್ಟು, ಬೇರೆ ಕ್ಲೋತಲ್ಲಿ ಏನಾಗುತ್ತೆ ಅಂದರೆ ನೀರನ್ನ ಹಿಂಗೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇದಾದರೆ ಹಿಂಗೆ ಅಬ್ಸರ್ವ್ ಮಾಡ್ಕೊಂಡು ಮತ್ತೆ ಹಿಂಡ್ಬಿಟ್ಟು ಮತ್ತೆ ಅದನ್ನೇ ಯೂಸ್ ಮಾಡ್ಬೋದು. ಅದೊಂಥರ ಡಿಫ್ರೆಂಟ್ ಕ್ಲೋತ್ ಇದು. ಐ ಡೋಂಟ್ ನೋ ಇದಕ್ಕೆ ಏನು ಹೇಳ್ತಾರೆ ಅಂತ. ಕಿಚನಲ್ಲಿ ಯೂಸ್ ಮಾಡ್ತಾರೆ. ನಿಮಗೇನಾದರೂ ನನಗೆ ಅಮೆಝಾನಲ್ಲಿ ಸಿಕ್ಕಿದ್ದು, ಬಟ್ ಈಗ ಈ ಪ್ರಾಡಕ್ಟ್ ಸಿಗ್ತಾಯಿಲ್ಲ. ಬಟ್ ಕೆಲವೊಂದು ಸಲ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಯಾವುದೋ ಒಂದು ವೆಬ್ಸೈಟ್ಗೆ ಹೋದಾಗ, ಐ ಡೋಂಟ್ ನೋ. ಬಟ್ ಸಿಕ್ಕಿದ್ರೆ ನಾನು ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ತುಂಬ ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಪದೇ ಪದೇ ಡ್ರೈ ಕ್ಲೋತ್ನ ಯೂಸ್ ಮಾಡೋಕ್ಕಾಗಲ್ಲ. ಈ ಥರದ್ದೊಂದು ಕ್ಲೋತ್ ನಿಮ್ಮ ಹತ್ರ ಇದ್ದರೆ ಗಾಡಿನ ಹಿಂಗೆ ನೀರು ಹೊಡೆದ್ಬಿಟ್ಟು ಹಿಂಗೆ ಒರೆಸಿದ್ರೆ ಬಂದ್ಬಿಡುತ್ತೆ ಇದರಲ್ಲೇ, ಮತ್ತೆ ನೀವು ಹಿಂಡ್ಕೊಂಡು ಮತ್ತೆ ಯೂಸ್ ಮಾಡ್ಬೋದು. ನಾನು ಜನರಲಿ ಈ ಥರ ಸೈಡ್ ಮಿರರ್ಸ್ಗೆಲ್ಲ ಇದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಮೇನ್ ಮಿರರ್ಗೂ ಇದನ್ನು ಯೂಸ್ ಮಾಡ್ಬೋದು. ಬಟ್ ಬಾಡಿಗೆ ಏನಾದರೂ ಗಾಡಿನ ಯೂಸ್ ಮಾಡಿದ್ರೆ ಗ್ಲಾಸ್ ಐಟಮ್ಗೆ ಬೇರೆ ಕ್ಲೋತ್ನ ಇಟ್ಕೊಂಬಿಡಿ. ಸೊ ಅದೊಂದು. ಸೊ ಒಂದು ಮೈಕ್ರೋಫೈಬರ್ ಕ್ಲೋತು, ಒಂದು ಈ ಥರದ್ದೊಂದು ಕ್ಲೋತು, ವಾಟರ್ ಅಬ್ಸರ್ವಿಂಗ್ ಕ್ಲೋತು. ಆಮೇಲೆ ನನ್ನ ಹತ್ರ ಒಂದು ಸ್ಪ್ರೇ ಇದೆ, ಸ್ಪ್ರೇ ಬಾಟಲ್ ಯೂಸ್ ಮಾಡ್ತೀನಿ. ನಾರ್ಮಲಿ ಯಾವಾಗಲೂ ನಾನು ಕಾರ್ ವಾಶ್ಗೆ ಅಥವಾ ಕಾರ್ ವಾಶಿಗೆ ಟೈಮ್ ಇಲ್ಲದೆ ಇದ್ದಾಗ, ಇಮಿಡಿಯೇಟಾಗಿ ಗಾಡಿ ತೆಗಿಬೇಕು ಅಂದಾಗ ಇದರಲ್ಲಿ ನೀರು ಹಾಕ್ಕೊಂಡು ಸ್ಪ್ರೇ ಮಾಡಿಬಿಟ್ಟು ಈ ಕ್ಲೋತಲ್ಲಿ ಒರೆಸ್ಬಿಟ್ಟು ಮತ್ತೆ ಲಾಸ್ಟಲ್ಲಿ ಮೈಕ್ರೋಫೈಬರ್ ಹಾಕ್ತೀನಿ, ಕ್ಲೋತಲ್ಲಿ ಒರೆಸ್ತೀನಿ. ಇದರಲ್ಲಿ ನಾನು ಯೂಸ್ ಮಾಡ್ತಿರೋದು ಏನು ಅಂದರೆ, ಈಗ ಮನೆಯಲ್ಲೇ ನಿಮ್ಮ ಹತ್ರ ಕಂಫರ್ಟ್ ಇರುತ್ತಲ್ಲ, ಕಂಫರ್ಟ್ ಲಿಕ್ವಿಡು, ಅದರದ್ದು 1 ರಿಂದ 2 ಡ್ರಾಪ್ ಹಾಕೋತೀನಿ. ಹಾಕ್ಕೊಂಡು 3M ಪಾಲಿಶ್ ಎಲ್ಲ ಬರುತ್ತೆ ಇಂಟೀರಿಯರ್ಗೆ. ಬಟ್ ನಾನು ಅದನ್ನು ಫ್ರೀ ಸರ್ವಿಸಿಂಗಲ್ಲಿದ್ದಾಗ ಗಾಡಿ ಹೊಸ ಗಾಡಿಗೆ ಸಜೆಸ್ಟ್ ಮಾಡಲ್ಲ. ಯಾಕಂದರೆ ನೀವು ಸರ್ವಿಸ್ಗೆ ಹೋದಾಗ ಆಬ್ವಿಯಸ್ಲಿ ಅವ್ರು ನೀಟಾಗಿ ಪಾಲಿಶ್ ಮಾಡೇ ಮಾಡ್ತಾರೆ. ಅಂಥ ಇಂಟೀರಿಯರ್ನ ಅಷ್ಟು ಸ್ಪೆಂಡ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 3-4 ತಿಂಗಳಿಗೆ ನೀವು ಕಂಪ್ನಿಲೇ ಸರ್ವಿಸ್ ಮಾಡಿಸಿರೋದ್ರಿಂದ ನಾನು ಮನೆಯಲ್ಲೇ ಇರುವಂಥ ಒಂದು ಕಂಫರ್ಟ್ದು 2 ಡ್ರಾಪ್ ಈ ನೀರೊಳಗಡೆ ಹಾಕಿ ಶೇಕ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಹಾಕೋಕ್ಕೆ ಹೋಗ್ಬೇಡಿ, ಸ್ಮೆಲ್ ಬಂದುಬಿಡುತ್ತೆ. ಸೊ 1-2 ಡ್ರಾಪ್ ಇಟ್ಟಿದ್ದೀನಿ ಒಳ್ಳೆ ಫ್ರೇಗ್ನೆನ್ಸ್ ಕೊಡಲಿ ಅಂತ. ಯಾಕಂದ್ರೆ ನಾನು ಗಾಡಿ ಒಳಗಡೆ ಯಾವುದೇ ಪರ್ಫ್ಯೂಮ್ ಕಿಟ್ ಏನು ಯೂಸ್ ಮಾಡಲ್ಲ ಗೈಸ್. ಪರ್ಸ್ನಲ್ ಚಾಯ್ಸು ಕೆಲವರು ಯೂಸ್ ಮಾಡ್ತಾರೆ. ಬಟ್ ನನಗೆ ತುಂಬ ಘಾಟ್ ಸೆಕ್ಷನು ಮ್ಯಾಂಗ್ಳೂರಿಗೆಲ್ಲ ಹೋಗುವಾಗ ಸ್ವಲ್ಪ ನಮ್ಮ ಫ್ಯಾಮಿಲಿಗೆ ಅದು ಅಷ್ಟು ಇಷ್ಟ ಆಗಲ್ಲ ಆ ಸ್ಮೆಲ್ಗಳು.
ಸೊ ಅದರಿಂದ ಮುಂಚೆ ನಾನು ಲೆಮನ್ದು ಫ್ಲೇವರ್ ಏನೋ ಇಟ್ಟಿದ್ದೆ, ಬಟ್ ಈಗ ನನಗೆ ಈ ಕಂಫರ್ಟ್ದೆ ಸ್ಮೆಲ್ಲು ತುಂಬ ಹೊತ್ತು ಲಾಸ್ಟ್ ಆಗ್ತಿದೆ. ಸೊ ಇದಿಷ್ಟು 3 ಐಟಮು. ಆಮೇಲೆ ಆಬ್ವಿಯಸ್ಲಿ ನಿಮಗೆ ಹಳೆ ವಿಡಿಯೋಲಿ ನಾನು ಕವರ್ ಮಾಡಿದ್ದೀನಿ ಕಾರ್ ವಾಕ್ಯೂಮ್ ಕ್ಲೀನರು, ಇದಂತೂ ಬೇಕೇ ಬೇಕು. ಆರೆಂಜ್ ಬ್ರ್ಯಾಂಡ್ದು ಯಾರೇನೂ ವೀಡಿಯೋ ಚೆಕ್ಔಟ್ ಮಾಡಿಲ್ಲ, ನಾನು ಡೀಟೇಲಾಗಿ ಹೇಳಿದ್ದೀನಿ ಹೆಂಗಿದೆ ರಿವ್ಯೂ ಅಂತೆಲ್ಲ, ಅದನ್ನು ನನ್ನ ಪೇಜಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಇದನ್ನು ಈ ಬ್ರಷು ಮತ್ತು ಈ ಬ್ರಷ್ ಕನೆಕ್ಟರ್ ವಾಕ್ಯೂಮ್ಗೆ. ಸೊ ಇದೆರಡನ್ನು ಯೂಸ್ ಮಾಡಿಕೊಂಡು ಫಸ್ಟು ನೀಟಾಗಿ ಗಾಡಿನ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಮೇನ್ ಇಂಪಾರ್ಟೆಂಟು, ನಾನು ಈ ವಿಡಿಯೋ ಮಾಡೋಕ್ಕೆ ಕೆಲವ್ರು ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದ್ರು ಫ್ಲೋರ್ ಮ್ಯಾಟ್ ಹಾಕ್ಸ್ಕೋಬೇಕಾ ಕಂಪ್ನೀಲಿ ಅಂತ. ಎಸ್ ಗೈಸ್, ನೀವು ಕಂಪ್ನೀಲಿ ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಏನಕ್ಕೆ ಅಂದರೆ ಸೀಟೆಲ್ಲ ಬಿಚ್ಚೋದ್ರಿಂದ ಕಂಪ್ನೀಲೇ ನಂದೀಗ ಫ್ಲೋರ್ ಮ್ಯಾಟ್ ನೀವು ನೋಡಿದ್ರೆ ಈ ಫ್ಲೋರ್ ಮ್ಯಾಟ್ ನಾನು ಕಂಪ್ನೀಲೇ ಹಾಕ್ಸಿರೋದು. ಓಕೆ, ಕನ್ಫ್ಯೂಸ್ ಆಗಬೇಡಿ. ಫ್ಲೋರ್ ಮ್ಯಾಟ್ ಮತ್ತು ನಮ್ಮ ನಾರ್ಮಲ್ ಕಾರ್ಪೆಟ್ ಇಲ್ಲಿದೆ ನೋಡಿ, ಇದೂ ಅಷ್ಟೇ ನೆಕ್ಸಾನ್ದೆ, ಅಂದರೆ ಕಂಪ್ನಿಲಿ ಹಾಕ್ಸಿರೋದು. ಅದ್ರ ಕೆಳಗಡೆ ನಾನು ಒಂದು ಸಿಂಗಲ್ ಪೀಸ್, ಅಂದರೆ ಈ ಪೀಸ್ ಬಂದ್ಬಿಟ್ಟು ಇಲ್ಲಿಂದ ನಮ್ಮ ರೇರ್ ಸೀಟ್ ತನಕನೂ ಅದು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇದನ್ನು ನಾನು ಕಂಪ್ನಿಲಿ ಹಾಕ್ಸ್ಕೊಂಡಿದ್ದು. ಸೊ ಅದನ್ನು ನೀವೇನಾದರೂ ಶೋರೂಮಲ್ಲಿ ಇಲ್ಲ ಅಂದ್ರೂ ಎಲ್ಲಿ ಬ್ಯಾಂಗ್ಳೂರಲ್ಲಿ ಆಕ್ಸರೀಸ್ ಇರುವಂಥ ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ, ಸೇಲ್ಸಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಶೋರೂಮಲ್ಲೇ ಗಾಡಿ ಡೆಲಿವರಿ ತೊಗೊಳಕ್ಕಿಂತ ಮುಂಚೆನೇ ಅವ್ರಿಗೆ ಹೇಳ್ಬಿಟ್ಟು ಈ ಥರ ಫ್ಲೋರ್ ಮ್ಯಾಟ್ ಹಾಕ್ಸ್ಕೊಬೋದು. ಫ್ಲೋರ್ ಮ್ಯಾಟ್ದು ಏನು ಅಡ್ವಾಂಟೇಜ್ ಅಂದರೆ, ನೀವು ಏನಾದರೂ ನೀರ್ಗೀರು ಚೆಲ್ಲಿದ್ರೆ ಗಾಡಿ ಬಾಡಿ ತನಕ ಹೋಗಲ್ಲ. ಏನಕ್ಕೆ ಅಂದರೆ ನೀವು ನಾರ್ಮಲ್ ಈ ಥರ ಮ್ಯಾಟ್ ಮೇಲೆ ಹಾಕಿದ್ರೂ ಒರ್ಸೋಕ್ಕೆ ಕಷ್ಟ, ಬಟ್ ಇದನ್ನು ನೀವು ಹಾಕಿದ್ರೆ ಗಾಡಿ ಬಾಡಿಗೆ ಅದು ಅಬ್ಸರ್ವ್ ಆಗೋಲ್ಲ. ನೀರೇನಾದ್ರು ಬಿದ್ದರೆ ಆರಾಮಾಗಿ ವೈಪ್ ಮಾಡ್ಕೊಂಬಿಡೋದು. ಎಸ್ಪೆಷಲಿ ಈ ಥರ ಕ್ಲೋತ್ ಇದ್ದರೆ ನಿಮ್ಮ ಹತ್ರ ಒಂದು ಸ್ಪೇರು, ನೀರು ಬಿದ್ದಿದ ತಕ್ಷಣ ಹಿಂಗೆ ಒರೆಸಿದ್ರೆ ಎಳ್ಕೊಂಬಿಡುತ್ತೆ. ಸೊ ನಿಮ್ಮ ಗಾಡಿಗೆ ಯಾವುದೇ ಹಾಮ್ ಆಗೋಲ್ಲ. ಆಮೇಲೆ ಮುಂದಕ್ಕೂ ಅಷ್ಟೇ ನೀರು ಬಿದ್ದಿರೋ ಸ್ಮೆಲ್ಗಳು ಬರೋಲ್ಲ. ಸೊ ಅದರಿಂದ ನಾನು ಮ್ಯಾಟ್ನ ಈ ಥರ ಮ್ಯಾಟು, ಎಕ್ಸ್ಕ್ಯೂಸ್ ಮೀ, ತುಂಬ ಕಸ ಇದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಬಟ್ ನಾನು ಮ್ಯಾಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಅವರು ಕಟ್ ಪೀಸ್ ಮಾಡಿ ಆಲ್ಮೋಸ್ಟ್ ಇಲ್ಲಿ ತನಕ ಬಂದಿದೆ ಗೈಸ್, ರೇರ್ ಸೀಟ್ ತನಕ. ಸೊ ಇದೊಂದು ಒಳ್ಳೇದು, ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಲ್ಯಾಮಿನೇಷನ್ ಅಂತಲೂ ಕೆಲವ್ರು ಕರೀತಾರೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 2200 ರೂಪಾಯಿ ಏನೋ ಆಗಿತ್ತು ಅವಾಗ 2020ಲಿ. ಬಟ್ ನೀವು ನೆಗೋಷಿಯೇಟ್ ಮಾಡ್ಬೋದು ಗಾಡಿ ತೊಗೊಳ್ಳುವಾಗ. ಸೊ ಅದೊಂದು ಮಾಡ್ತೀವಿ ಅಂದರೆ, ಇಲ್ಲಿ ಮಾಮೂಲಿ ಕ್ಲೋತಲ್ಲಿ ಒರೆಸ್ಬಿಡ್ತೀವಿ, ಅದರಿಂದ ಆ್ಯಕ್ಚುಲಿ ಇನ್ನೂ ಸ್ಕ್ರ್ಯಾಚಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಡ್ಯಾಶ್ಬೋರ್ಡ್ಗಳಲ್ಲಿ. ಏನು ಮಾಡಬೇಕು ಅಂದರೆ, ಈ ಥರ ಕೋಲಿನಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ, ಓಕೆನಾ, ನಾನು ಈ ಥರ ಕ್ಲೋತ್ ಯೂಸ್ ಮಾಡ್ತೀನಿ. ಯಾಕಂದರೆ ನೀರನ್ನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಇದು. ನಿಮ್ದೇನೋ ತುಂಬ ಏನಾದರೂ ಡಾರ್ಕ್ ಔಟ್ ಆಗಿಬಿಟ್ಟಿದ್ರೆ ಅಥವಾ ತುಂಬ ಧೂಳಿದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ಸೋಪ್ ವಾಟರ್ ಯೂಸ್ ಮಾಡ್ಬೋದು. ಸೊ ಈಗ ಹೊಸ ಗಾಡಿಗಳಿಗಂತ ನೆಸಿಟಿ ಇಲ್ಲ ಗೈಸ್, ನೀವು ನಾರ್ಮಲಿ ಈ ಥರ ಬಟ್ಟೆಯಲ್ಲಿ ಒರೆಸ್ಬಿಡ್ಬೋದು. ನಾನು ಹೇಳ್ತಿರೋದು ಇದೊಂದು ಸಿಂಪಲ್ಲಾಗಿ, ಬಟ್ ನಾನು ಜನರಲಿ ಕ್ಲೀನ್ ಮಾಡುವಾಗ ತುಂಬ ಟೈಮ್ ತೊಗೋತೀನಿ. ಬಟ್ ವೀಡಿಯೋಗೋಸ್ಕರ ನಾನು ಹೆಂಗೆ ಮಾಡ್ತೀನಿ ಅಂತ ಅದನ್ನು ಹೇಳ್ತಾ ಇದ್ದೀನಿ. ನಾನು ನಾರ್ಮಲಿ ಈ ಥರ ಸ್ಪ್ರೇ ಮಾಡಿಕೊಂಡು ಎಲ್ಲ ನಾವೆಲ್ಲೆಲ್ಲಿ ಕೈ ಯೂಸ್ ಮಾಡ್ತೀವಲ್ಲ ಜಾಸ್ತಿ, ಗೇರ್ಸು, ಹ್ಯಾಂಡ್ ರೆಸ್ಟ್ಸು, ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಬರ್ತೀನಿ. ಓಕೆನಾ. ಅಕಸ್ಮಾತ್ ವಾಟರ್ದೇನೋ ಮಾರ್ಕಿಂಗ್ಸ್ ಇದ್ದರೆ ಮೈಕ್ರೋಫೈಬರ್ ಕ್ಲೋತಲ್ಲಿ ಹಂಗೆ ಒರೆಸ್ಕೋತೀನಿ ಲಾಸ್ಟಲ್ಲಿ. ಯಾವುದಕ್ಕೆ ಆಗಲಿ, ಗಾಡಿದು ಔಟ್ಡೋರ್ಗೆ ಆಗಲಿ ಅಥವಾ ಎಕ್ಸ್ಟೀರಿಯರ್ಗೆ ಆಗಲಿ ಇಂಟೀರಿಯರ್ಗೆ ಆಗಲಿ, ನಿಮ್ಮ ಹತ್ರ ಮೈಕ್ರೋಫೈಬರ್ ಕ್ಲೋತ್ಸು ಇದ್ದಷ್ಟು ಒಳ್ಳೆಯದು. ಯಾಕಂದರೆ ಗಾಡಿ ಮೇಲೆ ಸ್ಕ್ರ್ಯಾಚ್ ಬಿಡಲ್ಲ ಅದು. ನೀವಿನ್ನೂ ಜಾಸ್ತಿ ಹಾಕೊಬೋದು ಗೈಸ್ ಈ ಸ್ಪ್ರೇನ. ಸೊ ನಾವು ಆ ಕಡೆ ಹೋಗ್ಬಿಟ್ಟು ಕ್ಲೀನ್ ಮಾಡೋಣ. ಕಾರಣಕ್ಕೂ ಈ ಇಂಟೀರಿಯರ್ಗೆ ಎಕ್ಸ್ಟೀರಿಯರ್ಗೆ ಬೇರೆ ಬಟ್ಟೆಗಳೇ ಯೂಸ್ ಮಾಡಬೇಕು, ಅದೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸಲ ಮನುಷ್ಯಂದು ಮಾಮೂಲಿ, ಅದು ಸಹಜ ಗುಣ. ಅರ್ಜೆಂಟಲ್ಲಿದ್ದಾಗ ಯಾವುದಾದ್ರು ಬಟ್ಟೆಲಿ ಹೊಡೆದ್ಬಿಡ್ತೀವಿ. ಸೊ ಕಣ್ಣಿಗೆ ಕಾಣಲ್ಲ ಸ್ಕ್ರ್ಯಾಚಸ್ಸು. ಬಟ್ ತುಂಬ ಗಾಡಿ ವರ್ಷ ಹೋಗ್ತಾ
ಕೆಲವರು ಚೆನ್ನಾಗಿ ಮೇಂಟೈನ್ ಮಾಡೋ ಗಾಡಿಗಳು ನೋಡೋರು ಅನಿಸುತ್ತೆ, ಓ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರಾ, ಇದೇನಕ್ಕೆ ಹಿಂಗಿದೆ ನಮ್ಮ ಗಾಡಿ ಇಷ್ಟು ಬೇಗ ಅಂತ. ಸೊ ಅದರಿಂದ ಒಳ್ಳೆ ಬಟ್ಟೆ ಯೂಸ್ ಮಾಡಿ. ಈಗ ನೀವು ನಾವು ನೋಡ್ಬೋದು ಆ ಕೋಲಿನ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಒಂಥರ ಶೈನಿಂಗ್ ಬರ್ತಾಯಿದೆ ಇಲ್ಲಿ ಅಂತ. ಆಮೇಲೆ ಒಳ್ಳೆ ಫ್ರ್ಯಾಗ್ನೆನ್ಸು ಕೊಡುತ್ತೆ ಅದು, ಓಕೆನಾ. ಸೊ ಆಮೇಲೆ ನಮ್ಮ ನೆಕ್ಸ್ಟ್ ಬಂದ್ಬಿಟ್ಟು ಏನು ಇಂಪಾರ್ಟೆಂಟ್ ಅಂದರೆ, ಇದೇ ಇರೋದು ದೊಡ್ಡ ಟಾಸ್ಕು, ನಮ್ಮ ಕಾಲಿಟ್ಕೊಳ್ಳೋ ಜಾಗ. ಗಾಡಿ ಕೆಳಗಡೆ ನೋಡಿ ಎಷ್ಟು ಕಸ ಇದೆ, ಅದನ್ನೆಲ್ಲ ವಾಕ್ಯೂಮ್ ಮಾಡಬೇಕು. ವಾಕ್ಯೂಮ್ ಮಾಡೋಕ್ಕಿಂತ ಮುಂಚೆ ನಾನು ಜನರಲಿ ಏನು ಮಾಡ್ತೀನಿ ಅಂದರೆ, ಈ ಮೇಲ್ಗಡೆದ್ರೆಲ್ಲ ತುಂಬ ಕಸ ಇಲ್ಲ ಅಂದರೆ ಸುಮ್ಮನೆ ಹಾಕ್ಬಿಟ್ಟು ಹಿಂಗೆ ಕೊಡೋಗ್ಬಿಡ್ತೀನಿ. ಹಿಂಗಿರುತ್ತಲ್ಲ, ಈ ಮ್ಯಾಟ್ನ ತೆಗೆದ್ಬಿಟ್ಟು ಹಿಂಗೆ ಕೊಡುತ್ತೀನಿ. ಇಲ್ಲ ಅಂದರೆ ಈಗ ನೋಡಿ ನಾನು ತುಂಬ ಕಸ ಇದೆ ಇಲ್ಲಿ. ಸೊ ಏನು ಮಾಡಿದ್ದೀನಿ, ನಾನು ಆಲ್ರೆಡಿ ನನ್ನ ಕಾರ್ಪೆಟ್ನ ಅಂದರೆ ಮ್ಯಾಟ್ಗಳನ್ನ 73D ಮ್ಯಾಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಇಲ್ಲಿ ನನ್ನ ಡಾಮಿನಾರ್ ಮೇಲೆ. ಇನ್ನೂ ಸ್ವಲ್ಪ ಧೂಳಿದೆ. ಸೊ ಇದು ಫುಲ್ ಡ್ರೈ ಆಗೋಷ್ಟರಲ್ಲಿ ನಾವು ಇದನ್ನೆಲ್ಲ ವಾಕ್ಯೂಮ್ ಮಾಡಿಬಿಡ್ತೀನಿ. ಸೊ ಎಕ್ಸ್ಪೆಷಲಿ ಈ ವಿಡಿಯೋ ಗೈಸ್ ನಿಮ್ಗೊಂದು ಐಡಿಯಾ ಬರಬೇಕು ಅಂತ ಅಷ್ಟೇ. ಹಂಗಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಫುಲ್ ಕ್ಲೀನ್ ಮಾಡಿ ಏನೋ ಶೋರೂಮಲ್ಲಿ ತೋರ್ಸೋಕ್ಕಂತೂ ಆಗೋಲ್ಲ. ಬಟ್ ನೀವು ಮನೇಲಿದ್ದಾಗ ಯಾವ ಥರ ಮಾಡ್ಕೊಬೋದು ಅಂತ ಅಷ್ಟೇ. ಈ ಮ್ಯಾಟ್ನ ಈ ಕಡೆ ನಾನು ವಾಶ್ ಮಾಡಿ, ಆ್ಯಕ್ಚುಲಿ ಸೋಪೆಲ್ಲ ಹಾಕಿ ವಾಶ್ ಮಾಡೋದು, ಬಟ್ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಸುಮ್ಮನೆ ನೀರು ಹಾಕ್ಬಿಟ್ಟು ಡ್ರೈಯಿಂಗ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಬಂದ್ಬಿಟ್ಟು ಡೈರೆಕ್ಟಾಗಿ ವಾಕ್ಯೂಮ್ ಮಾಡ್ಕೋತೀನಿ. ನನಗೆ ಈ ಎಕ್ಸ್ಟೆಂಡರ್ ತುಂಬ ಹೆಲ್ಪ್ ಆಗುತ್ತೆ, ಓಕೆನಾ. ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಬಟ್ಟೆ ಮ್ಯಾಟು ಅಥವಾ ಕಾರ್ಪೆಟ್ ಇದ್ದರೆ ಇದು ಯೂಸ್ ಆಗುತ್ತೆ, ಓಕೆ. ಇದರಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಹಿಂಗೆ ಎಳೆದ್ಬಿಟ್ಟು ಆಮೇಲೆ ಸಕ್ ಮಾಡ್ಬೋದು ವಾಕ್ಯೂಮಲ್ಲಿ. ಇದರಲ್ಲಿ ಏನಂದರೆ ನಂದು ಹೇಳ್ದಂಗೆ ಫ್ಲೋರ್ ಮ್ಯಾಟ್ ಹಾಕ್ಸಿರೋದ್ರಿಂದ ಅಷ್ಟು ಕಷ್ಟ ಇಲ್ಲ ನನಗೆ. ಡೈರೆಕ್ಟಾಗಿ 1 ರೌಂಡ್ ಆಫ್ ಇದು ವಾಕ್ಯೂಮ್ ಮಾಡಿಬಿಟ್ರೆ ಈಸಿಯಾಗಿ ಎತ್ಕೊಂಡ್ಬಿಡುತ್ತೆ. ಬಟ್ಟೆದೇನಾದ್ರು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಂಫರ್ಟಲ್ಲಿ ಹಾಕಿ ಇದು ಸೀಟ್ಗೂ ಅಷ್ಟೇ ಈ ಥರ ಸ್ಪ್ರೇ ಮಾಡಿಕೊಂಡು ನೀವು ನಿಮ್ಮ ಮೈಕ್ರೋಫೈಬರ್ ಅಥವಾ ಅದು ವಾಟರ್ ಸಕ್ಕಿಂಗ್ ಟವಲ್ ಇದೆಯಲ್ಲ ಅದರಲ್ಲಿ ನೀಟಾಗಿ ಒರೆಸ್ಕೊಬೋದು. ಜನರಲಿ ಇದು ಬ್ಲ್ಯಾಕ್ ಇರೋದ್ರಿಂದ ನಿಮಗೆ ಧೂಳಿರೋದು ಗೊತ್ತಾಗಲ್ಲ, ಬಟ್ ನೀವು ಇಂಟೀರಿಯರ್ ಕ್ಲೀನ್ ಮಾಡೋಕೆ ಯಾವಾಗಲೂ ಅದರಲ್ಲೂ ಕ್ಲೀನ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಅನಿಸಿಕೆ. ಒಳ್ಳೆ ಸ್ಮೆಲ್ ಬರುತ್ತೆ ಅದು. ಸೊ ಈ ಕಾರ್ ಕವರ್ಸ್ ಬಗ್ಗೆ ಎಲ್ಲ ನಾನು ಆಕ್ಸಿರೀಸ್ ವೀಡಿಯೋಲಿ ಕವರ್ ಮಾಡಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ನೆಕ್ಸಾನ್ದೇ ಲೋಗೋ ಇದೆ ನೋಡಿ ಇದರಲ್ಲಿ. ಆಮೇಲೆ ನಮ್ಮ ಮ್ಯಾಟ್ಗಳಲ್ಲಿ, ಸೊ ಟಾಟಾದಲ್ಲಿ ಯಾವತ್ತೇ ಕಾರ್ ಸಕೆಟ್ಗೆ ಏನೇ ಯೂಸ್ ಮಾಡಬೇಕಾದ್ರೂ ಗಾಡಿ ಸ್ಟಾರ್ಟಲ್ಲಿ ಬಿಡಿ, ಇಲ್ಲಾಂದರೆ ನಿಮ್ಮ ಬ್ಯಾಟ್ರಿ ಹಾಳಾಗ್ಬಿಡುತ್ತೆ. ಸೊ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ವಾಕ್ಯೂಮ್ ಸ್ಟಾರ್ಟ್ ಮಾಡಿ. ತುಂಬ ನಾಯ್ಸಿ ಅನಿಸ್ಬೋದು. GoPro ಆ ಲೆವೆಲ್ ಪಿಕ್ ಮಾಡ್ತಿದ್ದೆ ವಾಯ್ಸ್ನ. ತುಂಬ ನಾಯ್ಸಿ ಇಲ್ಲ, ಮೇಕ್ ಇನ್ ಇಂಡಿಯನ್ ಪ್ರಾಡಕ್ಟು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಚೆಕ್ ಮಾಡುತ್ತೆ ಅಂತ. ಗೈಸ್ ಈಗ ನೋಡ್ಬೋದು ನನ್ನ ಹತ್ರ ಇದ್ದಿದ್ದು ಮಡ್ಗಿಡ್ಡೆಲ್ಲ ಈ ಲೆವೆಲ್ಗೆ ವಾಕ್ಯೂಮ್ ಕ್ಲೀನರಲ್ಲಿ ಸಕ್ಕಾಗಿದೆ. ಸೊ ಈ ಥರ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಅಂದರೆ ಇದನ್ನ ನಾನು ಸುಮ್ಮನೆ ನಿಮ್ಗೆ ಗ್ಲಾನ್ಸ್ ತೋರಿಸ್ತಾ ಇರೋದು ಈ ಥರ ಕ್ಲೀನ್ ಮಾಡ್ಕೊಬೋದು ಅಂತ. ಈ ಥರ ಫ್ಲೋರ್ ಮ್ಯಾಟ್ ಇದ್ದರೆ ಅಡ್ವಾಂಟೇಜು, ಈಸಿಯಾಗಿ ವಾಕ್ಯೂಮ್ ಕ್ಲೀನರ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಕಂಫರ್ಟ್ ಇಲ್ಲಿ ಹಾಕಿ ಫುಲ್ಲು ಸೀಟ್ಸ್ಗೆಲ್ಲ ಮೈಕ್ರೋಫೈಬರ್ ಕ್ಲೋತಲ್ಲಿ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ನಮ್ಮ ಮೇನ್ ಹ್ಯಾಂಡಲ್ಸ್ ಎಲ್ಲ ಇದೆಯಲ್ಲ ನಾಲ್ಕು ಡೋರ್ದು ಹ್ಯಾಂಡಲ್ಸ್ನ, ಸೀಟ್ಸ್ನ ಎಲ್ಲ ಒಂದು ರೌಂಡು
ಒರೆಸ್ಕೊಂಡು ನೀವು ಬೇಕಾದ್ರೆ ಈ ಥರ ಎಲ್ಲ ಮಾರ್ಕ್ಗಳಿರುತ್ತಲ್ಲ ಕಾಲಿಟ್ಟಿರೋ ಮಾರ್ಕ್ಗಳು, ಅದಕ್ಕೆಲ್ಲ ನಮ್ಮ ಕಂಫರ್ಟ್ ನೀರನ್ನೇ ಹಾಕಿ ಒರೆಸ್ಕೊಂಬಿಡ್ಬೋದು. ಸೊ ಇದಿಷ್ಟು ನಾನು ಯಾವತ್ತೂ ಮಾಡೋದು. ಇದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಫ್ಲೋರ್ ಮ್ಯಾಟ್ ಒಣಗಿದೆ, ಅದನ್ನು ಹಾಕ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಈಗ ನಾನು ವಾಕ್ಯೂಮ್ ಮಾಡಿದ್ದು ತುಂಬ ಕಸ ಇತ್ತು ಇದರಲ್ಲಿ. ಇದು ಆ್ಯಕ್ಚುಲಿ ವಾಟರ್ ಪ್ರೂಫು, ಅಂದರೆ ನೀವು ಬೇಕಾದ್ರೆ ಇದನ್ನು ತೊಳಿಬೋದು, ಮೋಟ್ರ್ ನೀರು ಹಾಕ್ಬೇಡಿ, ಬಟ್ ಈ ಫಿಲ್ಟರ್ನೆಲ್ಲ ವಾಶ್ ಮಾಡ್ಬೋದು. ಸೊ ಇದನ್ನು ತೆಗೆದೆ, ಈಗ ಕಸ ಎಲ್ಲ ತುಂಬ ಕಸ ಕೂತಿದ್ರೆ ಮತ್ತೆ ಅದರಲ್ಲಿ ಹೊಡೆಯೋಕೆ ಹೋಗ್ಬೇಡಿ, ಮೋಟ್ರ್ ಹತ್ರ ಜಾಮ್ ಆಗಿಬಿಡುತ್ತೆ. ಸೊ ಇಷ್ಟಾದಮೇಲೆ ಈಗ ಮ್ಯಾಟ್ನ ಹಾಕೋಣ. ಇನ್ನೂ ಆ್ಯಕ್ಚುಲಿ ಕ್ಲೀನಿಂಗ್ ಬಾಕಿ ಇದೆ, ಬಟ್ ನನಗೆ ವೀಡಿಯೋ ಲೆಂತಿ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮಗೆ ನಾನು ವೀಡಿಯೋ ಮಾಡೋ ಉದ್ದೇಶ ಒಂದೇ, ನೀವು ಯಾವ ಥರ ಮನೇಲಿದ್ದಾಗ ಇಂಟೀರಿಯರ್ನ ಕ್ಲೀನ್ ಮಾಡ್ಕೊಬೋದು, ಸುಮ್ಮನೆ ಸರ್ವಿಸ್ನೇ ಡಿಪೆಂಡ್ ಆಗದೆ ಅಥವಾ 3M ಪಾಲಿಶ್ ಅದು ಇದು ಏನು ಯೂಸ್ ಮಾಡಿದೆ. ಸೊ ನೀವು ಮ್ಯಾಟ್ ಬಗ್ಗೆ ಕೇಳ್ತಿದ್ದೀರಾ, ಸೊ ನೋಡ್ಬೋದು ಶೋರೂಮಲ್ಲಿ ಹಾಕ್ಸಿರೋ ಮ್ಯಾಟು. ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೋಪ್ ಇಂಟೀರಿಯರ್ ಕ್ಲೀನಿಂಗ್ ವೀಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಈ ಥರನೇ ಕಾರ್ ಮೇಂಟೆನೆನ್ಸ್, ಬೈಕ್ ಮೇಂಟೆನೆನ್ಸ್ ಮೇಲೆ ಎಲ್ಲ ವೀಡಿಯೋಸ್ ಬರೋಕ್ಕಿದೆ. ಹಾಗೆ ನಾನು ಟ್ರಾವೆಲ್ ವ್ಲಾಗ್ಸು, ಮೋಟೋ ವ್ಲಾಗ್ಸ್ ಮೇಲೆ ವೀಡಿಯೋಸ್ ಬರೋಕ್ಕಿದೆ. ದಯವಿಟ್ಟು ಈ ಕನ್ನಡಿಗನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಚೆಕ್.